ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಇಲ್ಲಿ ಬೇಸರದ ವಿಷಯ ಏನೆಂದರೆ ಎಲ್ಲರೂ ಕತೆ ಕೇಳ್ತೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಆಗಲ್ಲ. ದಯವಿಟ್ಟು ನಮ್ಮ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 55. ಶರದಿ, ಇದೇನು ಮಾಡಿಕೊಂಡು ಬಂದಿದ್ದೀಯಾ? ನಿನ್ನ ಬಳಿ ಇದ್ದಿದ್ದು ಇದೊಂದೇ ಒಳ್ಳೆಯ ಸೀರೆ, ಇದನ್ನು ಇಂಕ್ ಮಾಡಿಕೊಂಡು ಹಾಳು ಮಾಡಿಕೊಂಡು ಬಂದಿದ್ದೀಯಲ್ಲ ಎಂದು ಆಗ ತಾನೇ ಬಂದ ಶರದಿಯ ಸೀರೆ ನೋಡಿ ಹೇಳಿದರು ವಸುಂಧರು. ಅಂದು ರಿಷಿ ನಾನೇ ಬಂದು ಕರೆದುಕೊಂಡು ಬರುತ್ತೇನೆ, ಸ್ಕೂಲ್ ಬಳಿಯೇ ಇರು ಎಂದು ಹೇಳಿದರೂ ಸಹ ಬೇಡ ಅಣ್ಣ, ಬಸ್ಸಿನಲ್ಲಿ ನಾನೇ ಬರ್ತೀನಿ ಎಂದು ಹೇಳಿದವಳು ಬಸ್ ಹಿಡಿದು ಮನೆಗೆ ಬಂದಿದ್ದಳು. ಅಂದು ಶಾಲೆಯಲ್ಲಿ ನಡೆದ ಘಟನೆಯಿಂದ ಅವಳ ಮನಸ್ಸು ಪೂರ್ತಿಯಾಗಿ ಹಾಳಾಗಿತ್ತು. ಸ್ಪಂದನ ಅವರು ನಿನ್ನನ್ನು ಕೆಲಸದಿಂದ ತೆಗೆಯುವುದಿಲ್ಲ ಎಂದು ಹೇಳಿದರೂ ಸಹ ಧನುಷ್ ವರ್ತನೆ ಅವಳನ್ನು ಆತಂಕಕ್ಕೆ ಈಡು ಮಾಡುತ್ತಿತ್ತು. ತನ್ನದೇ ಯೋಚನೆಯಲ್ಲಿದ್ದವಳು ತಾಯಿಯ ಮಾತಿಗೆ ಎಚ್ಚೆತ್ತು, ಹಾ ಅಮ್ಮ, ಪೆನ್ ಹತ್ತುತ್ತಿರಲಿಲ್ಲ, ಏನೋ ಮಾಡಲು ಹೋಗಿ ಇಂಕ್ ಆರಿಸಿಕೊಂಡು ಬಿಟ್ಟೆ ಎಂದಳು. ಹೋಗಲಿ ಬಿಡು, ಇನ್ನೇನು ಮಾಡಲಾಗುತ್ತದೆ, ಇನ್ನು ನೀನು ಈ ಸೀರೆಯನ್ನು ಉಡಲು ಆಗುವುದಿಲ್ಲ, ಮನೆಯಲ್ಲಿ ಈ ಸೀರೆಯನ್ನು ನಾನೇ ಉಡುತ್ತೇನೆ ಎಂದು ಸಹಜವಾಗಿ ಹೇಳಿದರು. ಸೀರೆ ಏನೇ ಕಲೆಯಾದರೂ ಈಗ ಬಿಸಾಡುವಂತಹ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಪ್ರತಿದಿನ ಸೀರೆಯನ್ನು ಉಡುತ್ತೇನೆ ಎಂದಿದ್ದರು. ವಸುಂಧರ ತಾಯಿಯ ಮಾತಿಗೆ ಆಯ್ತು ಅಮ್ಮ ಎಂದು ಹೇಳಿದವಳು ಅಲ್ಲಿ ನಿಲ್ಲದೆ ತನ್ನ ಕೋಣೆಗೆ ಹೋಗಿದ್ದಳು. ಶರದಿಯ ಬಳಿ ಯಾರೂ ಇಷ್ಟೊಂದು ಕೆಟ್ಟದಾಗಿ ವರ್ತಿಸಿರಲಿಲ್ಲ. ಧನುಷ್ ಅವಳನ್ನು ತಬ್ಬಿದ್ದನ್ನು ನೆನೆದು ಅವಳ ಮನಸ್ಸು ಪೂರ್ತಿಯಾಗಿ ಕನಲಿ ಹೋಗಿತ್ತು. ಆ ಕ್ಷಣದಲ್ಲಿ ಆದ ಘಟನೆಯನ್ನು ಮರೆಯಲು ಎಷ್ಟೇ ಪ್ರಯತ್ನ ಪಟ್ಟರೂ ಅವಳಿಂದ ಸಾಧ್ಯವಾಗಲಿಲ್ಲ. ಎಂತಹ ತಾಯಿಗೆ ಎಂತಹ ಮಗ ಎಂದು ಸೀರೆಯನ್ನು ನೋಡಿಕೊಂಡವಳಿಗೆ ಪದೇ ಪದೇ ಅಳು ಒತ್ತರಿಸಿ ಬರುತ್ತಿತ್ತು. ಸ್ಪಂದನ, ಧನು ಮುನಿಸಿಕೊಂಡು ಹೋದರೂ ಎಲ್ಲಿಗೆ ಹೋಗುತ್ತಾನೆ? ನಿನ್ನ ತವರು ಮನೆಗೆ ತಾನೆ, ಹೋಗಿ ಸಮಾಧಾನ ಮಾಡಿ ಕರೆದುಕೊಂಡು ಬಾ. ಧನುಷ್ ಕೋಪ ಬಂದಾಗೆಲ್ಲ ಹೋಗುವುದು ಶಿವರಾಮ್ ಆಳ್ವ ಅವರ ಮನೆಗೆ, ಅಂದರೆ ಸ್ಪಂದನ ಅವರ ತಂದೆಯ ಮನೆಗೆ. ತಾಯಿಯ ಬಗ್ಗೆ ಅಜ್ಜಿ ತಾತನ ಬಳಿ ದೂರು ಹೇಳಿ ಅಲ್ಲಿಯೇ ಉಳಿಯುತ್ತಾನೆ. ಹಾಗಲ್ಲ ಅತ್ತೆ, ಇವನು ಹೋಗಿ ನನ್ನ ಮೇಲೆ ದೂರು ಹೇಳಿ ಅವರು ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ. ಮೊದಲೆಲ್ಲ ಚಿಕ್ಕವನು, ಬುದ್ಧಿ ಬಂದ ಮೇಲೆ ಸರಿಯಾಗ್ತಾನೆ ಎಂದು ಸುಮ್ಮನಾದೆ. ಆದರೆ ಮದುವೆ ವಯಸ್ಸಿಗೆ ಬಂದರೂ ಸಹ ಇದೇ ಹಠವನ್ನು ಮುಂದುವರಿಸಿದ್ದಾನೆ ಎಂದರು ಸ್ಪಂದನ. ಮಮ್ಮಿ, ಅಣ್ಣ ಎಷ್ಟೇ ಕೋಪ ಮಾಡಿಕೊಂಡು ನಿಮ್ಮ ಮೇಲೆ ಮುನಿಸಿಕೊಂಡರೂ ಅವನ ಮುನಿಸನ್ನು ಕರಗಿಸುವ ಅಸ್ತ್ರ ಪಪ್ಪನ ಬಳಿ ಇದೆ. ಅವರು ಅವನ ಜೊತೆ ಮಾತನಾಡಿದ ತಕ್ಷಣ ಕರಗಿ ನೀರಾಗುತ್ತಾನೆ. ಅಣ್ಣನ ಕೋಪ ಹೆಚ್ಚು ಸಮಯ ಇರುವುದಿಲ್ಲ, ಹೋಗಿ ಕರೆದುಕೊಂಡು ಬನ್ನಿ ಎಂದಳು ಆರಾಧ್ಯ. ಅಷ್ಟರಲ್ಲಿ ಮಿಥುನ್ ಅವರು ಕಾರಿನಲ್ಲಿ ಮನೆಯ ಮುಂದೆ ಬಂದು ಒಳಗೆ ಬರದೆ ಸ್ಪಂದನ ಅವರನ್ನು ಹಾಗೆ ಕರೆದುಕೊಂಡು ಅವರ ತವರು ಮನೆ ಕಡೆ ಹೊರಟರು. ಸ್ಪಂದನ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಅವನಿಗೆ ಬೇಜಾರಾಗುವ ಹಾಗೆ ಮಾತನಾಡಬೇಡ ಎಂದು, ಆದರೂ ಪದೇ ಪದೇ ಯಾಕೆ ಅವನಿಗೆ ಬೇಸರ ಮಾಡುತ್ತೀಯಾ ಎಂದು ಮನೆಯಿಂದ ಸ್ವಲ್ಪ ದೂರ ಕಾರು ಕ್ರಮಿಸುತ್ತಲೇ ಹೇಳಿದರು. ನೀವು ಕೂಡ ನಾನು ಮಾಡಿದ್ದೇ ತಪ್ಪು ಎಂದು ಹೇಳುತ್ತಿದ್ದೀರಾ? ಅವನಿಂದ ಇವತ್ತು ನನ್ನ ಶಾಲೆಯಲ್ಲಿ ಒಬ್ಬ ಶಿಕ್ಷಕಿಗೆ ಅವಮಾನವಾಗಿದೆ. ಅದು ಹುಡುಗಿಯಾಗಿರುವುದಕ್ಕೆ ಸುಮ್ಮನಿದ್ದಾಳೆ. ಬೇರೆ ಯಾರಾದರೂ ಆಗಿದ್ದರೆ ತಿರುಗಿಸಿ ಇವನ ಕಪಾಳಕ್ಕೆ ಬಾರಿಸುತ್ತಿದ್ದರು. ಸ್ಪಂದನ, ಧನು ಮಾಡಿದ್ದು ಸರಿ ಎಂದು ನಾನು ಹೇಳುತ್ತಿಲ್ಲ, ಆದರೆ ಅವನಿಗೆ ನಿಧಾನವಾಗಿ ಅರ್ಥವಾಗುವ ಹಾಗೆ ಹೇಳಿದ್ದರೆ ಅರ್ಥ ಮಾಡಿಕೊಳ್ಳುತ್ತಿದ್ದನು ಎಂದ ತಕ್ಷಣ, ಅರ್ಥ ಮಾಡಿಕೊಳ್ಳುವ ತಾಳ್ಮೆ ಅವನಲ್ಲಿ ಇದ್ದರೆ ಅಲ್ವಾ ಎಲ್ಲದಕ್ಕೂ ಮುಂಗೋಪ. ನಾವು ಏನಾದರೂ ಹೇಳಿದರೆ ಅದನ್ನು ಕೇಳಬೇಕು ಎನ್ನುವ ವ್ಯವಧಾನ ಅವನಲ್ಲಿ ಇಲ್ಲ. ಅವನು ಹೇಳಿದ್ದೇ ನಡೆಯಬೇಕು ಎನ್ನುವ ಹಠ ಅವನಿಗೆ ಎಂದು ಅಸಮಾಧಾನದಲ್ಲಿ ಹೇಳಿದವರನ್ನು ನೋಡಿದ ಮಿಥುನ್ ಅವರು ಇನ್ನೂ ವಾದ ಮಾಡುವುದು ಸರಿಯಿಲ್ಲ ಎಂದು ಹಾಗೆ ಸುಮ್ಮನಾದರು. ಮೌನವಾಗಿಯೇ ಇಬ್ಬರು ಶಿವರಾಮ್ ಆಳ್ವ ಅವರ ಮನೆ ತಲುಪಿದ್ದರು. ಸ್ಪಂದನ ಅಪ್ಪ ಅಮ್ಮನನ್ನು ಮಿಥುನ್ ಅವರು ತುಂಬ ಬಾರಿ ನೀವಿಬ್ಬರು ಇಲ್ಲಿ ಇದ್ದು ಏನು ಮಾಡುತ್ತೀರಾ? ಎಲ್ಲರೂ ಒಟ್ಟಿಗೆ ಇರೋಣ, ನಮ್ಮ ಮನೆಗೆ ಬನ್ನಿ ಎಂದು ಎಷ್ಟು ಹೇಳಿದರೂ ಕೇಳದೆ, ಯಾರೂ ಇಲ್ಲದಿದ್ದರೂ ನಮ್ಮನ್ನು ಕೆಲಸದವರು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಅಲ್ಲದೆ ನೀವೆಲ್ಲ ಆಗಾಗ ಬಂದು ಹೋಗುತ್ತೀರಾ, ನಾವು ಕೂಡ ನಿಮ್ಮ ಮನೆಗೆ ಬರುತ್ತಿರುತ್ತೇವೆ. ಹಾಗಂತ ಅಲ್ಲೇ ಇರಲು ಆಗುವುದಿಲ್ಲ. ನನಗೆ ಇನ್ನೂ ಸ್ವಲ್ಪ ಶಕ್ತಿ ಇದೆ, ಅದು ಕುಂದುವವರೆಗೂ ಇಲ್ಲಿಯೇ ಇರುತ್ತೇವೆ ಎಂದು ಇಬ್ಬರು ಅವರ ಮನೆಯಲ್ಲಿಯೇ ಉಳಿದಿದ್ದರು.
ಅಲ್ಲದೆ ಕಷ್ಟಪಟ್ಟು ಕಟ್ಟಿಸಿದ ಮನೆಯನ್ನು ಬಿಟ್ಟು ಹೋಗಲು ಅವರಿಗೆ ಇಷ್ಟವಿರಲಿಲ್ಲ. ಅಪ್ಪ ಅಮ್ಮನ ಇಷ್ಟ ಎಂದು ಸ್ಪಂದನ ಅವರು ಕೂಡ ಸುಮ್ಮನಾಗಿದ್ದರು. ಆದರೆ ವಾರಕ್ಕೆ ಒಂದು ಬಾರಿಯಾದರೂ ಅವರು ಮನೆಗೆ ಬಂದು ಇಬ್ಬರನ್ನು ನೋಡಿಕೊಂಡು ಮಾತನಾಡಿಸಿಕೊಂಡು ಹೋಗುತ್ತಿದ್ದರು. ಒಳಗೆ ಬಂದ ಅಳಿಯ ಮಗಳನ್ನು ಶಿವರಾಮ್ ಅವರು ಖುಷಿಯಿಂದ ಮಾತನಾಡಿಸಿದರೆ, ಇದೇನು ಸ್ಪಂದನ ನೀನು ಎಂದು ರೂಪ ಅವರು ಹೇಳುತ್ತಿದ್ದ ಹಾಗೆ ಅವರ ಮಾತನ್ನು ತಡೆದವರು, ಅಮ್ಮ, ಇಷ್ಟರವರೆಗೆ ಇವರ ಉಪದೇಶವಾಗಿದೆ. ಈಗ ಮತ್ತೆ ನೀನು ಶುರು ಮಾಡಬೇಡ. ನನಗೆ ಈಗಾಗಲೇ ತಲೆನೋವು ಶುರುವಾಗಿದೆ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಎಂದು ಸೋತ ಧ್ವನಿಯಲ್ಲಿ ಹೇಳಿ ಸೋಫಾ ಮೇಲೆ ಕುಳಿತರು. ಮಗಳೇ, ನನ್ನ ಮಗಳಾಗಿ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀಯ. ಹಾಗಿದ್ದಾಗ ಯಾಕೆ ಇಷ್ಟು ಬೇಸರ ಮಾಡಿಕೊಂಡಿದ್ದೀಯಾ ಎಂದರು ಶಿವರಾಮ್. ಶಿವರಾಮ್ ಅವರಿಗೆ ಎಲ್ಲದಕ್ಕಿಂತ ಶಾಲೆಯಲ್ಲಿ ಕೆಲಸ ಮಾಡುವ ಶಿಕ್ಷಕರು, ಶಾಲೆಯ ವಿದ್ಯಾರ್ಥಿಗಳು ಬಹುಮುಖ್ಯ. ಅದು ನಿಮಗೆ ಅರ್ಥ ಆಗುತ್ತೆ ಪಪ್ಪ. ಆದರೆ ಇವರಿಬ್ಬರಿಗೂ ಅರ್ಥವಾಗುವುದಿಲ್ಲವಲ್ಲ. ಒಮ್ಮೊಮ್ಮೆ ಅವನ ವರ್ತನೆಯನ್ನು ನೋಡಿದರೆ ನನಗೆ ಆ ಆದರ್ಶ್ ಜ್ಞಾಪಕಕ್ಕೆ ಬರುತ್ತಾನೆ. ಎಲ್ಲಿ ಅಪ್ಪನ ಬುದ್ಧಿ ಇವನಿಗೆ ಬರುತ್ತದೆ ಎಂದು ಪ್ರತಿದಿನ ಭಯಪಡುವ ಹಾಗೆ ಆಗಿದೆ ಎನ್ನುತ್ತಿದ್ದ ಹಾಗೆ ಸ್ಪಂದನ ಎಂದು ಕೂಗುತ್ತಾ ಕೋಪದಲ್ಲಿ ಎದ್ದು ನಿಂತ ಮಿಥುನ್ ಅವರು, ಸ್ಪಂದನ, ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ ಹಾಗೆಲ್ಲ ಮಾತನಾಡಬೇಡ ಎಂದು. ಧನುಷ್ ನನ್ನ ಮಗ, ಅವನನ್ನು ಬೆಳೆಸಿರುವುದು ನಾನು. ಇನ್ನೊಮ್ಮೆ ನಿನ್ನ ಬಾಯಿಯಿಂದ ಆ ಮಾತು ಬಂದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಅದೇ ಕೋಪದಲ್ಲಿ ಹೇಳಿ ದಡದಡ ಮೆಟ್ಟಿಲತ್ತಿ ಮಗ ಇರುವ ಕೋಣೆಯ ಕಡೆ ಹೋಗಿದ್ದರು. ಸ್ಪಂದನ ಅವರನ್ನು ಮದುವೆಯಾದಾಗಿನಿಂದಲೂ ಧನುಷ್ಗೆ ಅತಿ ಹೆಚ್ಚು ತಂದೆಯ ಪ್ರೀತಿ ನೀಡಿ ಬೆಳೆಸಿರುವುದು ಮಿಥುನ್. ಹಾಗಿದ್ದಾಗ ಧನುಷ್ ಸ್ಪಂದನಳ ಮೊದಲ ಗಂಡನ ಮಗ ಎಂದು ಹೇಳಿದರೆ ಸಹಿಸುವುದಿಲ್ಲ ಅವರು. ಮಿಥುನ್ ಅವರು ಕೋಪ ಮಾಡಿಕೊಂಡ ರೀತಿ ನೋಡಿ ಹೆದರಿಕೆಯಿಂದಲೇ ಹಾಗೆ ಸುಮ್ಮನಾದರು ಸ್ಪಂದನ. ಕೋಣೆಯ ಬಾಗಿಲು ತೆರೆದು ಸೋಫಾ ಮೇಲೆ ಕುಳಿತು ಲ್ಯಾಪ್ಟಾಪಿನಲ್ಲಿ ತನ್ನ ಕೆಲಸವನ್ನು ಮಾಡುತ್ತಿದ್ದನು. ಬಾಗಿಲಿನಲ್ಲಿಯೇ ನಿಂತು ಮಗನನ್ನು ನೋಡಿದವರು ಧನು ಎಂದು ಹೇಳುತ್ತಲೇ ಒಳಗೆ ಬಂದಿದ್ದರು. ಪಪ್ಪ, ಯಾವಾಗ ಬಂದ್ರಿ? ಬನ್ನಿ ಒಳಗೆ ಎಂದು ಹೇಳುತ್ತಲೇ ತನ್ನ ಲ್ಯಾಪ್ಟಾಪ್ ಮುಚ್ಚಿಟ್ಟು ಕುಳಿತನು. ಈಗ ಬಂದೆ. ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿದ್ದೀಯಾ ಎಂದು ಕಾರಣ ಗೊತ್ತಿದ್ದರೂ ಬೇಕೆಂದೇ ಕೇಳಿದರು. ಅವನು ಏನು ಪ್ರತಿಕ್ರಿಯೆ ನೀಡದಿರುವುದನ್ನು ನೋಡಿ, ನಿನ್ನ ಮಮ್ಮಿ ಮೇಲೆ ಕೋಪ ಬಂದಿದೆ, ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿ ಇಲ್ಲಿಗೆ ಬಂದಿದ್ದೀಯಾ ಎಂದು ನಗುತ್ತಲೇ ಹೇಳಿ ಅವನ ಪಕ್ಕ ಕುಳಿತರು. ಮತ್ತೆ ಇನ್ನೇನು ಪಪ್ಪ, ಅವಳು ಮಾಡಿದ ತಪ್ಪಿಗೆ ಮಮ್ಮಿ ನನ್ನನ್ನೇ ಅವಳ ಬಳಿ ಕ್ಷಮೆ ಕೇಳು ಎಂದು ಹೇಳುತ್ತಾರೆ ಎಂದು ತಾಯಿಯ ಬಗ್ಗೆ ದೂರು ಹೇಳಿ ಮುಖ ಊದಿಸಿದನು. ಏನು ಗೊತ್ತದನು, ನನ್ನ ಮಗ ಇದುವರೆಗೂ ಒಂದು ಹುಡುಗಿಯನ್ನು ಪ್ರೀತಿಸಲಿಲ್ಲ. ಆದರೆ ಮೊದಲ ಬಾರಿಗೆ ಒಂದು ಹುಡುಗಿಯ ಬಳಿ ಜಗಳ ಮಾಡಿದ್ದಾನೆ ಎಂದು ಖುಷಿಯಾಗುತ್ತಿದೆ ಎಂದು ನಗುತ್ತಾ ಹೇಳುತ್ತಿದ್ದ ಹಾಗೆ ಪಪ್ಪ ಎಂದು ರಾಗ ಎಳೆದನು. ಧನು, ಒಂದು ಮಾತು ಹೇಳಲಾ? ನನಗೆ ಕೂಡ ನೀನು ಶಾಲೆಯಲ್ಲಿ ಹೀಗೆ ನಡೆದುಕೊಂಡೆ ಎಂದು ತಿಳಿದು ಬೇಸರವಾಯಿತು. ಹಾಗೆ ನಡೆದುಕೊಂಡಿದ್ದು ನಿನ್ನ ತಪ್ಪಲ್ಲವಾ? ಆ ಹುಡುಗಿ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ನೀನು ಆ ಹುಡುಗಿಯ ಮೇಲೆ ಕೈ ಮಾಡಿದ್ದರಿಂದ ಆ ಹುಡುಗಿಗೆ ನೋವಾಗಿರುವುದಿಲ್ಲವಾ? ಶಾಲೆಯಲ್ಲಿ ಎಷ್ಟು ಶಿಕ್ಷಕರು ಇರುತ್ತಾರೆ, ಮಕ್ಕಳು ನೋಡುತ್ತಾರೆ. ಆಗ ಆ ಹುಡುಗಿಗೆ ಅವಮಾನವಾದಂತಾಗಿರುತ್ತೆ ಅಲ್ವಾ? ಅದಕ್ಕೆ ನಿನ್ನ ಮಮ್ಮಿ ಹಾಗೆ ಹೇಳಿರುವುದು. ಇದರಲ್ಲಿ ನಿನ್ನ ಮಮ್ಮಿ ತಪ್ಪಿಲ್ಲ ಅಲ್ಲವಾ? ಇಷ್ಟೆಲ್ಲ ಆದರೂ ಸಹ ಆ ಹುಡುಗಿಯನ್ನು ಕೆಲಸದಿಂದ ತೆಗೆಯಿರಿ ಎಂದು ಕೋಪ ಮಾಡಿಕೊಂಡು ಬಂದು ಇಲ್ಲಿದ್ದೀಯ. ಇದರಿಂದ ನಿನ್ನ ಮಮ್ಮಿಯ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂದು ಯೋಚಿಸಿದ್ದೀಯಾ ನೀನು ಎಂದು ಒಳ್ಳೆಯ ರೀತಿಯಲ್ಲೇ ಮಗನಿಗೆ ಬುದ್ಧಿ ಹೇಳುತ್ತಿದ್ದರು. 25 ವರ್ಷದಿಂದ ಇದೇ ರೀತಿ ಧನುಷ್ನನ್ನು ತಿದ್ದುತ್ತಾ ಬಂದಿರುವುದು ಮಿಥುನ್ ಅವರು. ಮಗನ ಜೊತೆ ಸ್ನೇಹಿತನಾಗಿದ್ದುಕೊಂಡು ಅವನು ತಪ್ಪು ಮಾಡಿದಾಗಲೆಲ್ಲ ಅವನ ರೀತಿಯಿಂದಲೇ ಅವನಿಗೆ ತಿಳಿ ಹೇಳುತ್ತಾ ಬಂದಿದ್ದಾರೆ. ತಂದೆಯ ಮಾತು ಕೇಳಿ ತನ್ನ ವರ್ತನೆಯಿಂದ ತಾಯಿಯ ಮನಸ್ಸಿಗೆ ನೋವಾಯಿತು ಎಂದು ಈಗ ಅರಿವಾಗಿತ್ತವನಿಗೆ. ಸಾರಿ ಪಪ್ಪ, ಬಟ್ಟೆ ಕಲೆ ಆಯ್ತಲ್ಲ ಎನ್ನುವ ಕೋಪಕ್ಕೆ ಹಾಗೆ ಮಾತನಾಡಿದೆ ಎಂದನು. ಬಟ್ಟೆ ಕಲೆಯಾದರೆ ಅದನ್ನು ಬದಲಾಯಿಸಬಹುದು ಧನು, ಆದರೆ ಮನಸ್ಸಿಗೆ ನೋವಾದರೆ ಅದನ್ನು ಸರಿ ಮಾಡಲು ಆಗುವುದಿಲ್ಲ ಎನ್ನುತ್ತಿದ್ದ ಹಾಗೆ ಮಮ್ಮಿ ಬಂದಿದ್ದಾರಾ ಎಂದನು. ತಾನು ಕೋಪ ಮಾಡಿಕೊಂಡು ಬಂದಾಗಲೆಲ್ಲ ತನ್ನ ಮಮ್ಮಿ ಬಂದೇ ಬರುತ್ತಾರೆ ಎಂದು ಚೆನ್ನಾಗಿ ಅರಿತಿದ್ದಾನೆ ಅವನು. ಮಿಥುನ್ ಅವರು ಎಂದು ತಲೆಯಾಡಿಸುತ್ತಿದ್ದ ಹಾಗೆ ಬನ್ನಿ ಅಲ್ಲಿಗೆ ಹೋಗೋಣ ಎಂದು ಅವರ ಕೈ ಹಿಡಿದು ಕೆಳಗೆ ಬಂದವನು ಸ್ಪಂದನ ಅವರ ಬಳಿಗೆ ಬಂದು, ಸಾರಿ ಮಮ್ಮಿ, ನಾನು ಹಾಗೆಲ್ಲ ಮಾತನಾಡಬಾರದಿತ್ತು ಎಂದು ಅವರನ್ನು ತಬ್ಬಿದರೆ ಮಗನನ್ನು ಹಿಂದಕ್ಕೆ ಸರಿಸಿದವರು,
ನಿನ್ನನ್ನು ಕ್ಷಮಿಸಲು ನಾನ್ಯಾರು? ನಿನ್ನ ಬಳಿ ಮಾತನಾಡಬೇಡ ಎಂದು ಮುನಿಸು ತೋರಿದರು. ಇದೇನು ಮಮ್ಮಿ, ಈ ರೀತಿ ಮಾತನಾಡುತ್ತಿದ್ದೀರಲ್ಲ? ನಾನು ಕ್ಷಮೆ ಕೇಳುತ್ತಿದ್ದೇನೆ. ಹಾಗೆ ಅವಳನ್ನು ಕೆಲಸದಿಂದ ತೆಗೆಯುವುದು ಬೇಡ. ಈಗ ನಿಮಗೆ ಖುಷಿಯಾ ಎಂದು ಕೇಳಿದರೆ ಆಗಲೂ ಸಹ ಸ್ಪಂದನ ಅವರು ನಗಲಿಲ್ಲ. ನೀನು ಮಾಡಿರುವ ತಪ್ಪಿಗೆ ಶರದಿಯ ಬಳಿ ಕ್ಷಮೆ ಕೇಳಲೇಬೇಕು ಎಂದು ಗಂಭೀರವಾಗಿ ಹೇಳಿದರು. ದಿಸ್ ಈಸ್ ಟೂ ಮಚ್ ಮಮ್ಮಿ. ನಾನು ಅವಳಿಂದ ಕೆಲಸದಿಂದ ತೆಗೆಯಬೇಡಿ, ನಮ್ಮ ಶಾಲೆಯಲ್ಲಿಯೇ ಇರಲಿ ಎಂದು ಹೇಳುತ್ತಿದ್ದರೂ ಸಹ ಅವಳ ಬಳಿ ಕ್ಷಮೆ ಕೇಳಬೇಕು ಎಂದು ಹೇಳುತ್ತಿದ್ದೀರಾ ಎಂದವನನ್ನು ಧನುಷ್ ಎಂದು ಕಣ್ಣಿನಲ್ಲಿಯೇ ಒಪ್ಪಿಕೋ ಎಂದು ಆಜ್ಞೆ ಹೊರಡಿಸಿದ್ದರು ಮಿಥುನ್. ಸರಿ ಆಯ್ತು ಮಮ್ಮಿ, ಕ್ಷಮೆ ಕೇಳ್ತೀನಿ. ಈಗೇನು ಇಡೀ ಶಾಲೆಯ ಶಿಕ್ಷಕರೆಲ್ಲರ ಮುಂದೆ ಸಾಲದು ಎಂದರೆ ನಮ್ಮ ಶಾಲೆಯ ಮಕ್ಕಳ ಎಲ್ಲರ ಮುಂದೆ ಕ್ಷಮೆ ಕೇಳಬೇಕು. ನಾನು ಕೇಳ್ತೀನಿ ಎಂದನು. ಅವನು ಆಡಿದಷ್ಟು ಸುಲಭವಾಗಿರಲಿಲ್ಲ ಅದು. ಮೇಲ್ನೋಟಕ್ಕೆ ಹಾಗೆ ಹೇಳಿದರೂ ಒಳಗೊಳಗೆ ಶರದಿಯ ಮೇಲಿನ ಕೋಪದಿಂದ ಕುದಿಯುತ್ತಿದ್ದನು. ನನ್ನ ಮಗನನ್ನು ಎಲ್ಲರ ಎದುರು ತಪ್ಪಿತಸ್ಥನಾಗಿ ಮಾಡುವಷ್ಟು ಕೆಟ್ಟ ತಾಯಿಯಲ್ಲ ನಾನು. ಅವಳೊಬ್ಬಳ ಬಳಿ ಕ್ಷಮೆ ಕೇಳಿದರೆ ಸಾಕು ಎಂದರು. ಆಯಿತು ಮಮ್ಮಿ, ನಾಳೆ ನಿಮ್ಮ ಮುಂದೆ ಅವಳ ಬಳಿ ಕ್ಷಮೆ ಕೇಳುತ್ತೇನೆ. ಈಗಲಾದರೂ ಸ್ವಲ್ಪ ನಗಬಾರದಾ ಎಂದು ಸೋತ ಧ್ವನಿಯಲ್ಲಿ ಹೇಳಿದನು. ಮಗನ ಮಾತು ಕೇಳಿದ ಸ್ಪಂದನ ಅವರ ಮನಸ್ಸಿಗೆ ಈಗ ಸಮಾಧಾನವಾದಂತಾಗಿ ಈಗ ಮುಗುಳು ನಕ್ಕು ಮಗನನ್ನು ತಬ್ಬಿದರು. ತುಂಬ ಸಮಯದವರೆಗೆ ಅಪ್ಪ ಮಗ ಒಂದು ಕೋಣೆಯಲ್ಲಿ ಮಾತನಾಡಿದರೆ ಸ್ಪಂದನ ಅವರು ತಂದೆ ತಾಯಿಯ ಜೊತೆ ಹರಟು ಅಲ್ಲಿಯೇ ಊಟ ಮಾಡಿ ಮನೆಗೆ ಹೊರಟಿದ್ದರು. ಇತ್ತ ಮನೆಯಲ್ಲಿದ್ದ ಆರಾಧ್ಯಳಿಗೆ ಕ್ಷಣ ಕ್ಷಣಕ್ಕೂ ಭಯ ಹೆಚ್ಚುತ್ತಲೇ ಇತ್ತು. ಒಂದೆಡೆ ಬರ್ತ್ಡೇ ಪಾರ್ಟಿಗೆ ಎಂದು ಹೋದ ತಂಗಿ ಇನ್ನೂ ಮನೆಗೆ ಬಂದಿರಲಿಲ್ಲ. ಇನ್ನೊಂದೆಡೆ ತನ್ನ ಅಣ್ಣ ಶರದಿಯ ವಿಷಯದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾನೋ ಎನ್ನುವ ಭಯ ಇತ್ತು. ಮುಂದೆ ಯಾಕೆ ಇಷ್ಟು ಚಡಪಡಿಸುತ್ತಿದ್ದೀಯಾ ಮುದ್ದು? ಬರ್ತಾರೆ ಬಿಡು, ಮೊದಲು ನೀನು ಊಟ ಮಾಡು ಬಾ. ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಸುಗುಣ ಅವರು ಹೇಳಿದರೆ, ಅಲ್ಲ ಅಜ್ಜಿ, ಮನೆಯಲ್ಲಿ ನಾನೊಬ್ಬಳು ಇದ್ದೀನಿ. ಬೇಗ ಮನೆಗೆ ಬರಬೇಕು ಎಂದು ಇವರಿಗೆ ಯಾರಿಗೂ ಅರಿವಿಲ್ಲ. ಅಲ್ಲಿ ಏನಾಯಿತು ಎಂದು ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ ಎಂದರೆ, ಅಷ್ಟು ಹೆದರಿಕೆ ಇರುವವಳು ನೀನು ಕೂಡ ಅವರ ಜೊತೆ ಹೋಗಬೇಕಿತ್ತು ಎಂದರು. ನಾನು ಹೋಗ್ತಿದ್ದೆ ಅಜ್ಜಿ, ಆದರೆ ಮಮ್ಮಿ ನನ್ನನ್ನು ನೀವು ಒಬ್ಬರೇ ಇರುತ್ತೀರಾ ಎಂದು ಕರೆದುಕೊಂಡು ಹೋಗಲಿಲ್ಲ ಎಂದು ಮುಖ ಊದಿಸಿದಳು. ನಿನ್ನ ಮಮ್ಮಿಗೆ ನನ್ನದೇ ಚಿಂತೆ. ನಾನು ಇಲ್ಲಿ ಒಬ್ಬಳೇ ಇರುತ್ತಿದ್ದೆ. ಸೀತಾ ನನ್ನ ಜೊತೆ ಇರುತ್ತಿದ್ದಳಲ್ಲವಾ? ಹೋಗಲಿ ಬಿಡು, ಇನ್ನೇನು ಬರ್ತಾರೆ ಅನಿಸುತ್ತೆ. ನೀನು ಊಟ ಮಾಡು ಬಾ ಎಂದು ಸುಗುಣ ಅವರು ಹೇಳುತ್ತಿರುವಾಗಲೇ ಮೂವರು ನಗುತ್ತಲೇ ಒಳಬಂದಿದ್ದರು. ತಾಯಿಯ ಮುಖದಲ್ಲಿದ್ದ ನಗುವನ್ನು ನೋಡಿ ತನ್ನ ಅಣ್ಣನ ಕೋಪ ಕಡಿಮೆಯಾಗಿದೆ ಎಂದು ತಿಳಿದು ಹೋದವಳು ಮನಸ್ಸು ಸಮಾಧಾನವಾಗಿತ್ತು. ಸ್ಪಂದನ, ನೀನು ಎಲ್ಲರೆದುರು ಹೋದರೆ ಮುದ್ದುವನ್ನು ಕರೆದುಕೊಂಡು ಹೋಗು. ಇಲ್ಲದಿದ್ದರೆ ನೀವು ಬರುವವರೆಗೂ ಊಟ ಕೂಡ ಮಾಡದೆ ಚಡಪಡಿಸುತ್ತಾ ನಿಲ್ಲುತ್ತಾಳೆ. ಇಷ್ಟರವರೆಗೂ ನಿಮ್ಮ ದಾರಿಯನ್ನೇ ಕಾಯುತ್ತಿದ್ದಳು ಎಂದು ನಗುತ್ತಲೇ ಹೇಳಿದರು ಸುಗುಣ. ಮುದ್ದು, ನಾವು ತಾತನ ಮನೆಗೆ ತಾನೇ ಹೋಗಿದ್ದು, ಮತ್ತೆ ಯಾಕೆ ಇಷ್ಟು ಹೆದರುತ್ತೀಯಾ? ನಾವು ಅಲ್ಲಿಯೇ ಊಟ ಮಾಡಿ ಬಂದೆವು. ನೀನು ಕುಳಿತು ಊಟ ಮಾಡು ಎಂದು ಅವಳನ್ನು ಸಮಾಧಾನ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿದರು ಸ್ಪಂದನ ಅವರು. ಸಾರಿ ಮುದ್ದು, ಇವತ್ತು ನನ್ನಿಂದ ನಿನ್ನ ಮೂಡೆಲ್ಲ ಹಾಳಾಗಿದೆ ಎಂದು ನನಗೆ ಗೊತ್ತು ಎಂದು ಹೇಳುತ್ತಾ ಅವಳ ಪಕ್ಕ ಕುಳಿತನು ಧನುಷ್. ನೀನು ಕೋಪ ಮಾಡಿಕೊಂಡಿದ್ದು ನನಗೆ ಮೂಡ್ ಆಫ್ ಆಯಿತು ಅಣ್ಣ. ಇನ್ನೊಂದು ಎಂದರೆ ಬರ್ತ್ಡೇ ಪಾರ್ಟಿ ಎಂದು ಹೋದ ಅನತಿ ಇನ್ನೂ ಬಂದಿಲ್ಲ. ಫೋನ್ ಮಾಡಿದರೆ ಪಿಕ್ ಮಾಡ್ತಿಲ್ಲ ಎಂದು ಬೇಸರದಲ್ಲಿ ಹೇಳಿದಳು. ಮಗಳ ಮಾತು ಕೇಳಿದ ಮಿಥುನ್ ಅವರು ಒಳಗೊಳಗೆ ನಗುತ್ತಲಿದ್ದರು. ಮುಂದುವರೆಯುವುದು